ಅಡ್ಡಹಳ್ಳಿ ಗ್ರಾಮದಲ್ಲಿ ಹಾರಿ ಹೋಗಿದೆ ಹಾಸ್ಟೆಲ್ ಮೇಲ್ಚಾವಣಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. 2 ತಿಂಗಳ ಹಿಂದಷ್ಟೇ ನಿರ್ಮಿಸಲಾಗಿದ್ದಂತಹ ಅಡ್ಡಹಳ್ಳಿ ಗ್ರಾಮದಲ್ಲಿ ಮೇಲ್ಚಾವಣಿ ಹಾರಿ ಹೋಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಡ್ಡಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಳಪೆ ಕಾಮಗಾರಿ ಹಿನ್ನೆಲೆ 2 ತಿಂಗಳಲ್ಲಿ ಮೇಲ್ಚಾವಣಿ ಹಾರಿ ಹೋಗಿದೆ. ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ವಾರ್ಡನ್ ಅಶೋಕ್ ಆಜೂರ್ರನ್ನ ಕೇಳಿದ್ರೆ ಉಡಾಫಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ತಾಲೂಕು ಅಧಿಕಾರಿಗಳನ್ನ ಕೇಳಿ ಅಂತ ವಾರ್ಡನ್ ಅಶೋಕ್ ಆಜೂರ್ ಹೇಳುವಂತದ್ದು. ಅಧಿಕಾರಿಗಳು ಮತ್ತು ವಾರ್ಡನ್ ವಿರುದ್ಧ ಗ್ರಾಮಸ್ಥರು ಈಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅಡ್ಡಹಳ್ಳಿ ಗ್ರಾಮದಲ್ಲಿ ಕೇವಲ 2 ತಿಂಗಳ ಹಿಂದಷ್ಟೇ ನಿರ್ಮಿಸಲಾಗಿದ್ದ ಹಾಸ್ಟೆಲ್ ಮೇಲ್ಚಾವಣಿ ಹಾರಿ ಹೋಗಿರುವಂತದ್ದು. ಕಳಪೆ ಕಾಮಗಾರಿ ಮಾಡಿದ ಹಿನ್ನೆಲೆಯಲ್ಲಿ ಕೇವಲ 2 ತಿಂಗಳಲ್ಲಿ ಹಾಸ್ಟೆಲ್ ಮೇಲ್ಚಾವಣಿ ಹಾರಿ ಹೋಗಿದೆ ಅಂತ ಗ್ರಾಮಸ್ಥರ ಆರೋಪ ಆಗಿರುವಂತದ್ದು. ಈ ಬಗ್ಗೆ ವಾರ್ಡನ್ ಅಶೋಕ್ ಆಜೂರ್ರನ್ನ ಕೇಳಿದ್ರೆ ತಾಲೂಕು ಅಧಿಕಾರಿಗಳನ್ನ ಕೇಳಿ ಅಂತ ಉಡಾಫೆ ಉತ್ತರವನ್ನ ನೀಡ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಇನ್ನು ಇವರ ಮೇಲೆ ಮೇಲಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ನಾವು ಕಾದು ನೋಡ್ಬೇಕು. ಒಂದು ಕಡೆ ಆದ್ರೆ ಈಗ ಅಧಿಕಾರಿಗಳು ಅಂತ ಇರೋದು ಯಾಕೆ, ವಾರ್ಡನ್ ಅಂತ ಇರೋದು ಯಾಕೆ? ವಾರ್ಡನ್ ತನ್ನ ಕೆಲಸ ಮಾಡಿಲ್ಲ ಅಂತ ಅಂದ್ರೆ ವಾರ್ಡನ್ ಜಾಗದಲ್ಲಿ ಇರ್ಲಿಕ್ಕೆ ನಾಲಾಯಕು ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಅಧಿಕಾರಿಗಳನ್ನ ಕೇಳಿ ಮೇಲಧಿಕಾರಿಗಳನ್ನ ಕೇಳಿ ಅಂತ ಅಂದ್ರೆ ವಾರ್ಡನ್ ಆಗಿ ನೀವಿರೋದು ಯಾಕೆ? ನಿಮ್ಮ ಕೆಲಸ ಏನು? ನೀವು ಮಾಡ್ತಿರುವಂತ ಕೆಲಸ ಏನು? ಮೇಲ್ಚಾವಣಿ ಕೇವಲ 2 ತಿಂಗಳಲ್ಲೇ ಹಾರಿ ಹೋಗುತ್ತೆ ಅಂದ್ರೆ ಅದು ಕಳಪೆ ಕಾಮಗಾರಿ ಆಗಿರುತ್ತೆ. ಅದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಹಾಸ್ಟೆಲ್ ಅಂದ ಮೇಲೆ ಅಲ್ಲಿ ಮಕ್ಳು ಇರ್ತಾರೆ. ಆ ಮಕ್ಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ? 2 ತಿಂಗಳಿಗೆ ಮೇಲ್ಚಾವಣಿ ಹಾರಿ ಹೋಗ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಕಾಮಗಾರಿ ನಡೆದಿರ್ಬೋದು ಅಂತ, ಎಷ್ಟರ ಮಟ್ಟಿಗೆ ಆ ಕಾಮಗಾರಿ ನಡೆಸಿರ್ಬೋದು ಅಧಿಕಾರಿಗಳು. ಯಾಕೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಇಲ್ಲ ಗಮನಕ್ಕೆ ಬಂದ್ರು ಕೂಡ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ. ಈ ಬಗ್ಗೆ ಆ ವಾರ್ಡನ್ ಹತ್ರ ಏನಾದ್ರೂ ಹೋಗಿ ಈ ರೀತಿ ಆಗಿದೆ, ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ತಾಲೂಕು ಅಧಿಕಾರಿಗಳನ್ನ ಕೇಳಿ ಅಂತ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂತ ಈಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನ್ ಮಾಡ್ತಾರೆ, ಕ್ರಮ ಕೈಗೊಳ್ತಾರ, ಗ್ರಾಮಸ್ಥರು ಮಾಡ್ತಿರುವಂತಹ ಆರೋಪಕ್ಕೆ ಸ್ಪಷ್ಟನೆ ಕೊಡ್ತಾರ, ಕಾದು ನೋಡೋಣ. ಈ ಗಾಳಿಗೆ ಬಿಟ್ಟಿದ್ದು ಅವ್ರೇನು ಇದು ಮಾಡ್ತಾರ್ರಿ ಇಲ್ಲ ಹೇಳ್ರಿ. ನಾವು ಆ ಕಡೆ ಇಂಟರ್ಮಿಷನ್ ಕೆಲಸ ಗಾಳಿ ಬಿಟ್ಟಿದ್ದಕ್ಕೆ ತಯಾರು ಮಾಡಿ ಇದು ತಿಳಿಸ್ಕೊಂತಿದ್ವಿ. ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶಶಿಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಕಾಂತ್, ಈಗ ಕಾಮಗಾರಿ ಆಗಿ 2 ತಿಂಗಳಾಗಿದೆ, ಆದ್ರೆ ಈಗ ಆಲ್ರೆಡಿ ಮೇಲ್ಚಾವಣಿ ಹಾರಿ ಹೋಗಿದೆ. ಎಷ್ಟು ಮಟ್ಟಿಗೆ ಹಾಗಾದ್ರೆ ಇಲ್ಲಿ ಕಾಮಗಾರಿ ನಡೆದಿದೆ ಅಂತ? ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅಡ್ಡಹಳ್ಳಿ ಗ್ರಾಮದಲ್ಲಿ ಅದು ಹಾಸ್ಟೆಲ್ ಮೇಲ್ಚಾವಣಿ ಹಾರಿ ಹೋಗಿದೆ. ಇನ್ನು ಈ ಕಾಮಗಾರಿ ಕೇವಲ 2 ತಿಂಗಳಲ್ಲಿ ಕಾಮಗಾರಿಯನ್ನು ಮಾಡಲಾಗಿತ್ತು. ಕಾಮಗಾರಿ ಮಾಡಿ 2 ತಿಂಗಳಲ್ಲಿ ಹಾರಿ ಹೋಗಿದೆ ಅಂದ್ರೆ ಇದು ಯಾವ ಮಟ್ಟಿಗೆ ಇವರು ಕಾಮಗಾರಿ ಮಾಡಿದಾರೆ ಅನ್ನೋದೇ ಮೇಲ್ನೋಟಕ್ಕೆ ಕಾಣಿ ಬರುತ್ತೆ. ಮತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ಕಳಪೆ ಕಾಮಗಾರಿ ಆಗಿರೋದ್ರಿಂದಾನೇ ಈ ಮೇಲ್ಚಾವಣಿ ಹಾರಿ ಹೋಗಿದೆ. ಸ್ವಲ್ಪ ಮಟ್ಟಿಗೆ ಗಾಳಿ ಬಿಟ್ಟಿರೋದ್ರಿಂದ ಈ ಚಾವಣಿ ನೆಲಕ್ಕುರುಳಿದೆ ಅಂತಾನೆ ಹೇಳ್ಬೋದು. ಇಲ್ಲಿ
ಇಷ್ಟು ಕಳಪೆ ಮಟ್ಟದ ಕಾಮಗಾರಿ ಮಾಡ್ತಾ ಇದಾರ ಅಧಿಕಾರಿಗಳು ಅನ್ನುವಂತ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಸುಸ್ಮಿತಾ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮೇಲಧಿಕಾರಿಗಳು ಏನಾದ್ರೂ ಕ್ರಮ ಕೈಗೊಳ್ತಾ ಇದ್ದಾರಾ? ಮೇಲಧಿಕಾರಿಗಳು ಗಮನಕ್ಕೆ ತಂದ್ರು ಯಾವುದೇ ರೀತಿ ಇಲ್ಲ ಸರ್ ಅದನ್ನ ನಾಳೆ ಮಾಡಿಸ್ತೀವಿ ನಾಡ್ದು ಮಾಡಿಸ್ತೀವಿ ಅಂತ ಹಾರಿಕೆ ಉತ್ತರನೇ ನೀಡ್ತಾ ಇದ್ದಾರೆ ಹೊರತು ಇದಕ್ಕೆ ಯಾಕೆ ಇದು ಕಳಪೆ ಆಯಿತು, ಇವ್ರಿಗೆ ಯಾಕೆ ನೀವು ಬಿಲ್ ಅನ್ನು ತೆಗೆದುಕೊಟ್ರಿ ಅನ್ನುವಂತ ಮಾತನ್ನು ಕೇಳಿದ್ರೆ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಇದನ್ನೆಲ್ಲಾ ನೋಡ್ತಾ ಇದ್ರೆ ಅಧಿಕಾರಿಗಳಿಗೂ ಇದು ಇದರಲ್ಲಿ ಪಾಲಿದೆಯಾ ಅನ್ನುವಂತ ಅನುಮಾನ ಕೂಡ ಕಾಡ್ತಿದೆ. ಏನಾಗಿದೆ ಅಂದ್ರೆ ಇವ್ ಮೇಲಧಿಕಾರಿಗಳ ಗಮನಕ್ಕೆ ಬೆಳಗ್ಗೆಯಿಂದನೂ ಫೋನ್ ಮುಖಾಂತರ ಅವ್ರಿಗೆ ಸಂಪರ್ಕಿಸಿದಾಗ ನಮ್ಗೆ ಹಾರಿಕೆ ಉತ್ತರ ನೀಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯ ಸಮಸ್ಯೆ ಅದಕ್ಕೆ ಏನೇ ಆಗಿದೆ ಅನ್ನೋದನ್ನ ನೋಡುವಂತ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ವಾರ್ಡನ್ ಕೇಳಿದ್ರೆ ತಾಲೂಕು ಅಧಿಕಾರಿನ ಕೇಳಿ ಅಂತ ಹೇಳ್ತಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದ್ರೂ ಇದನ್ನ ಎಚ್ಚೆತ್ತುಕೊಂಡು ಅದು ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರನ ಲೈಸೆನ್ಸ್ ರದ್ದುಪಡಿಸಿ ಇದನ್ನ ಉನ್ನತ ಒಂದು ಕಾಮಗಾರಿ ಮಾಡಿ ಕೊಡಬೇಕು. ಮತ್ತೆ ಅದು ಹಳೆ ಕಟ್ಟಡ ಇರೋದ್ರಿಂದಾಗಿ ಅಲ್ಲಿ 5 ಲಕ್ಷದಲ್ಲಿ ಒಂದು ರೂಮ್ ಆದ್ರೂ ನಿರ್ಮಾಣ ಮಾಡಿದ್ರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗ್ತಿತ್ತು, ಅಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ. ಇಷ್ಟನ್ನ ಬಿಟ್ಟು ಇದೊಂದು ಮೇಲ್ ಅದೇನೋ ಒಂಥರ ಹಳಿ ಮುದುಕಿಗೆ ಹೊಸ ಸೀರೆ ಉಡಿಸಿದಂತ ಕೆಲಸ ಆಗಿದೆ ಅಂತಾನೆ ಹೇಳ್ಬೋದು ಸುಸ್ಮಿತಾ. ಶಶಿಕಾಂತ್, ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅಡ್ಡಹಳ್ಳಿ ಗ್ರಾಮದಲ್ಲಿ ಕೇವಲ 2 ತಿಂಗಳ ಹಿಂದಷ್ಟೇ ನಿರ್ಮಾಣವಾಗಿರುವಂತಹ ಮೇಲ್ಛಾವಣಿ ಹಾರಿ ಹೋಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅವರು ಒಂದು ರೀತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋ ಒಂದಷ್ಟು ಆರೋಪಗಳು ಕೂಡ ಅಧಿಕಾರಿಗಳ ವಿರುದ್ಧ ಕೇಳಿ ಬರ್ತಾ ಇರುವಂತದ್ದು. ಒಟ್ನಲ್ಲಿ ಆ ಗ್ರಾಮಸ್ಥರು ಆರೋಪ ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನು ಇವ್ರ ಮೇಲೆ ಮೇಲಧಿಕಾರಿಗಳು ಇನ್ನಾದ್ರೂ ಕ್ರಮವನ್ನ ಕೈಗೊಳ್ತಾರ? ಗ್ರಾಮಸ್ಥರು ಮಾಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ, ಜೊತೆಗೆ ಕಾಮಗಾರಿ ಕಳಪೆ ಆಗಿದೆ ಅಂತ ಆರೋಪಗಳಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತಾರೆ ಕಾದು ನೋಡೋಣ. ಈ ಗಾಳಿಗೆ ಬಿಟ್ಟಿದ್ದು ಅವ್ರೇನು ಇದು ಮಾಡ್ತಾರ್ರಿ ಇಲ್ಲ ಹೇಳ್ರಿ. ನಾವು ಆ ಕಡೆ ಇಂಟರ್ಮಿಷನ್ ಕೆಲಸ ಗಾಳಿ ಬಿಟ್ಟಿದ್ದಕ್ಕೆ ನಾನು ಮಾಡಿ ಇದು ತಿಳಿಸ್ತಾನೆ ಈ ಗಾಳಿಗೆ ಬಿಟ್ಟಿದ್ದು ಅವ್ರೇನು ಇದು ಮಾಡ್ತಾರ್ರಿ ಇಲ್ಲ ಹೇಳ್ರಿ. ನಾವು ಆ ಕಡೆ ಇಂಟರ್ಮಿಷನ್ ಕೆಲಸ ಗಾಳಿ ಬಿಟ್ಟಿದ್ದಕ್ಕೆ ನಾನು ಮಾಡಿ ಇದು ತಿಳಿಸ್ತಾನೆ
ಈ ಗಾಳಿಗೆ ಬಿಟ್ಟಿದ್ದು ಅವ್ರೇನು ಇದು ಮಾಡ್ತಾರ್ರಿ ಇಲ್ಲ ಹೇಳ್ರಿ. ನಾವು ಆ ಕಡೆ ಇಂಟರ್ಮಿಷನ್ ಕೆಲಸ ಗಾಳಿ ಬಿಟ್ಟಿದ್ದಕ್ಕೆ ನಾನು ಮಾಡಿ ಇದು ತಿಳಿಸಿದಂತಿದ್ದು ನಿಮ್ಮ ವ್ಯಾಪ್ತಿಗೆ ಬರುವಂತ ಅಡ್ಡಳ್ಳಿ ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಒಂದು ಹಾಸ್ಟೆಲ್ ಇದೆ. ಹಾಸ್ಟೆಲ್ ಮೇಲ್ಛಾವಣಿ ಕಾಮಗಾರಿಯಾಗಿ 2 ತಿಂಗಳಿಗೆ ಹಾರೋಗಿದೆ. ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ? ಗಮನಕ್ಕೆ ಬಂದಿದೆ ಮೇಡಮ್, ಬಂದಿದೆ. ನಿನ್ನೆ ಬಹಳಷ್ಟು ಜೋರಾಗಿ ಗಾಳಿ ಬೀಸಿತ್ತು, ಮಳೆ ಗಾಳಿಯಿಂದ ಆಗಿದೆ ಮೇಡಮ್. ಈಗ PWD ಅವರು ZPAW ಅವರು ಅದನ್ನ ಹೋಗಿ ನೋಡಿ ಬಂದಿದ್ದಾರೆ ಮೇಡಮ್. ಇಷ್ಟರಲ್ಲಿ ಸರಿಪಡಿಸ್ತಾರೆ. ಓಕೆ, ಈಗ 2 ತಿಂಗಳಿಗೆ ಆಗಿರೋ ಕಾಮಗಾರಿ ಗಾಳಿಗೆ ಆರೋಯ್ತು ಅಂತ ಅಂದ್ರೆ ನಿಜಕ್ಕೂ ಕೂಡ ಕಾಮಗಾರಿ ಅಷ್ಟು ಮಟ್ಟಿಗೆ ನಡೆದಿದ್ಯಾ ಅಂತ? ಯಾಕಂದ್ರೆ ಗ್ರಾಮಸ್ಥರು ಹೇಳ್ತಾರೆ ಕಳಪೆ ಕಾಮಗಾರಿ ನಡೆದಿದೆ ಅಂತ. ಇಲ್ಲ ಮೇಡಮ್, ಚೆನ್ನಾಗಿ ಮಾಡಿದ ಕೆಲಸ, ಆದ್ರೂ ಗಾಳಿ ಬಿರುಗಾಳಿ ಇರೋದ್ರಿಂದ ಹೀಗಾಗಿದೆ ಮೇಡಮ್. ಈಗ ವಾರ್ಡನ್ ಏನಿದ್ದಾರೆ, ವಾರ್ಡನ್ ಹತ್ರ ಹೋಗಿ ಈ ರೀತಿ ಆಗಿದೆಯಲ್ಲ ಅಂತ ಕೇಳಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇದು ನಿಮ್ ಗಮನಕ್ಕೆ ಬಂತ? ಈಗ ಕಾಮಗಾರಿಯನ್ನು ಸರಿಪಡಿಸಲಿಕ್ಕೆ AW ಭೇಟಿಯಾಗಿ ಅವ್ರನ್ನ ನಾವು ಕೂಡ ಮಾತಾಡ್ಕೊಂಡು ಈ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಸರಿಪಡಿಸಲಿಕ್ಕೆ ಕ್ರಮ ತಗೊಂಡಿದ್ದೀವಿ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಜೊತೆಗೆ ಏನಂದ್ರೆ ವಾರ್ಡನ್ ಯಾರಿದ್ದಾರೆ ಅಶೋಕ್ ಅಂತ, ಸೊ ಅವ್ರಿಗೆ ಸ್ವಲ್ಪ ನೀವು ಹೇಳ್ಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ಅವರು ಗ್ರಾಮಸ್ಥರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ವಂತೆ. ಕೇಳಿದ್ರೆ ಒಬ್ಬ ತಾಲೂಕ್ ಅಧಿಕಾರಿ ಕೇಳಿ ನನ್ನ ಯಾಕೆ ಕೇಳ್ತೀರಾ ಅಂತ ಉಡಾಫೆ ಉತ್ತರ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲ ಮೇಡಮ್, ನಾನು ಅದನ್ನ ಸರಿಪಡಿಸ್ತೀನಿ. ಅವರಲ್ಲಿ ಮಾತಾಡಿ ಅದನ್ನ ಕ್ರಮ ತಗೋತೀನಿ ಮೇಡಮ್ ಅದ್ರ ಬಗ್ಗೆ. ಧನ್ಯವಾದ ಸರ್, ಈಡನ್ಸ್ ವಾಹಿನಿ ಜೊತೆ. ಏನೋ ಈ ಸಂಬಂಧ ತಾಲೂಕು ಅಧಿಕಾರಿಯಾದಂತಹ ವೆಂಕಟೇಶ್ ಕುಲಕರ್ಣಿ ಅವರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿ ಸ್ಪಂದಿಸಿದ್ದಾರೆ. ಅಂದ್ರೆ ನಿನ್ನೆ ಈ ಘಟನೆ ಆಗಿದೆ, ಬಹಳಷ್ಟು ಗಾಳಿ ಇದ್ದ ಪರಿಣಾಮ ಕಳಪೆ ಕಾಮಗಾರಿ ಏನಾಗಿಲ್ಲ. ಅಷ್ಟು ಗಾಳಿ ಇದ್ದಂತಹ ವೇಳೆ ಮೇಲ್ಛಾವಣಿ ಹಾರಿ ಹೋಗಿದೆ. ಇದು ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ಅಧಿಕಾರಿಗಳು ವಿಸಿಟ್ ಮಾಡಿದ್ದಾರೆ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಅದನ್ನ ಸರಿಪಡಿಸೋ ಕೆಲಸವನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಜೊತೆಗೆ ಈಗ ಏನು ಇದಕ್ಕೆ ಸಂಬಂಧಪಟ್ಟಂತೆ ವಾರ್ಡನ್ ಅಶೋಕನ್ನು ಕೂಡ ನಾವು ಸಂಪರ್ಕಿಸೋ ಪ್ರಯತ್ನ ಮಾಡಿದ್ವು, ಆದ್ರೆ ಅವರು ನಮ್ಗೆ ಸಂಪರ್ಕಕ್ಕೆ ಸಿಕ್ಕುತ್ತಾ ಇಲ್ಲ. ಜೊತೆಗೆ ಉಡಾಫೆ ಉತ್ತರಗಳನ್ನ ಕೂಡ ಕೊಟ್ಟಿದ್ದಾರೆ ಅಂತ ಏನ್ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರ ಗಮನಕ್ಕೆ ತಂದಿದ್ದೀವಿ. ಇನ್ ಮುಂದೆ ಈ ರೀತಿ ಉಡಾಫೆ ಉತ್ತರಗಳು ವಾರ್ಡನ್ ಇಂದ ಬರೋದಿಲ್ಲ ಅಂತ ಅನ್ಕೊಳ್ತೀವಿ. ಯಾಕೆ ಅಂತ ಅಂದ್ರೆ ಮೇಲಧಿಕಾರಿಗಳು ಏನಾದ್ರೂ ಅವರಿಗೆ ಸ್ವಲ್ಪ ಅಂದ್ರೆ ಗ್ರಾಮಸ್ಥರು ಬಂದು ಏನಾದ್ರೂ ಕೇಳಿದ್ರೆ ಅವ್ರಿಗೆ ಸ್ಪಂದಿಸುವಾಗ ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ಕಲ್ತ್ಕೊಳ್ಬೇಕಾಗತ್ತೆ. ಒಟ್ನಲ್ಲಿ ಕಳಪೆ ಕಾಮಗಾರಿ ನಡೆದಿಲ್ಲ, ಗಾಳಿದ ಪರಿಣಾಮ ಈ ರೀತಿ ಆಗಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ನೋಡೋಣ ನಾಳೆ ಬೆಳಗ್ಗೆ ಸರಿ ಆಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಭರವಸೆಯನ್ನ ಈಡೇರಿಸ್ತಾರ ಅಥವಾ ಭರವಸೆ ಹಾಗೆ ಉಳಿಯುತ್ತಾ ಅಂತ. ಈ ಗಾಳಿಗೆ ಬಿಟ್ಟಿದ್ದು ಅವ್ರೇನು ಇದು ಮಾಡ್ತಾರ್ರಿ ಇಲ್ಲ ಹೇಳ್ರಿ. ನಾವು ಆ ಕಡೆ ಇಂಟರ್ಮಿಷನ್ ಕೆಲಸ ಗಾಳಿ ಬಿಟ್ಟಿದ್ದಕ್ಕೆ ನಾನು ಮಾಡಿ ಇದು ತಿಳಿಸಿದಂತಿದ್ದು ಈ ಗಾಳಿಗೆ ಬಿಟ್ಟಿದ್ದು ಅವ್ರೇನು ಇದು ಮಾಡ್ತಾರ್ರಿ ಇಲ್ಲ ಹೇಳ್ರಿ.
ಹಾಂ ಹಾಂ ನಾವು ಆ ಕಡೆ ಇಂಟರ್ಮಿಷನ್ ಕೆಲಸ ಗಾಳಿ ಬಿಟ್ಟಿದ್ದಕ್ಕೆ ನಾನು ಮಾಡಿ ಇದು ತಿಳಿಸಿದಂತಿರೋನೇ